ಸೊ 2040ರಲ್ಲಿ ಜಗತ್ತು ಹೇಗಿರುತ್ತೆ ಅಂತ ನೀವು ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಟೀಸರಲ್ಲಿ ಮಾಡಿದ್ದೀರಾ. ಸೊ 2040 ವೇಳೆಗೆ ಸೊ ಉಪೇಂದ್ರ ಅವರ ಕನಸುಗಳು ಏನಾಗಿರುತ್ತೆ, ಉಪೇಂದ್ರ ಅವರೇ ಎಲ್ಲಿ ನೋಡೋಕೆ ಇಷ್ಟಪಡ್ತಾರೆ 2040 ವೇಳೆಗೆ? ಸಿನಿಮಾದಲ್ಲ, ನಿಜ ಜೀವನದಲ್ಲಿ? ನಾನು ಸಿನಿಮಾದಲ್ಲಿ ಹೇಳಿದ್ದೀನಿ ಎಲ್ಲಿ ನೋಡ್ತೀನಿ, ಹೆಂಗೆ ನೋಡ್ತೀನಿ. ನಮಗೆ ಕ್ಯೂರಿಯಾಸಿಟಿ ಇರೋದು ನಿಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲ, ವೆಯ್ಟ್ ಮಾಡಿ ಅದಕ್ಕೆ. ನಾಳೆ ಮಾಡ್ತೀವಿ ಅಫ್ಕೋರ್ಸ್, ಇವಾಗ ತಕ್ಷಣಕ್ಕೆ 2040 ಬಂದ್ಬಿಡಲ್ಲ. ಸೊ ನಿಮ್ದೊಂದು ಥಾಟ್ಸ್ ಅಂತ ಇರುತ್ತಲ್ಲ ಸರ್? ಥಾಟ್ಸ್ ಇರೋದನ್ನ ನಾನು ಸಿನಿಮಾಲಿ ಹೇಳಿದ್ದೀನಪ್ಪ. ಇನ್ನೇನು ಅದಕ್ಕೆ ಮೇಲೆ ಏನು ನಾವು ನೋಡ್ತೀವಿ ಅಫ್ಕೋರ್ಸ್, ಇಲ್ಲ ಅಂತಲ್ಲ. ಸೊ ಉಪೇಂದ್ರ ಅವ್ರ ಗುರಿ ಇದು 2040ಕ್ಕೆ ಉಪೇಂದ್ರ ಅವರು ನಾನು ಇಲ್ಲಿರ್ಬೇಕು ಅಂತ. ನನಗೆ ನಾಳೆ ಏನು ಅಂದ್ರೇನೆ ಹೇಳೋದು ಕಷ್ಟ. ನೀವು 2040ಕ್ಕೆ ಹೋದ್ರಿ ನೀವು. ಸಿನಿಮಾದಲ್ಲಿ ತೋರಿಸಿಲ್ವಾ ಸರ್ ನೀವು? ಸಿನಿಮಾ ಅದು ಆ್ಯಕ್ಚುಲಿ ಇಟ್ ಇಸ್ ಎನ್ ಇಮ್ಯಾಜಿನರಿ ವರ್ಲ್ಡ್ ಆ್ಯಕ್ಚುಲಿ. ಅದು ರಿಯಲ್ ಲೈಫಲ್ಲಿ ಹೆಂಗೆ ಹೇಳಕ್ಕೆ ಸಾಧ್ಯ ನೀವು? ಸೊ UI ಟೀಸರ್ ಅದು ವಾರ್ನರ್. ಸೊ ರಜನಿಕಾಂತ್ ಅವ್ರಿಗೆ ಸಿನಿಮಾ ತೋರಿಸಿದಿರಾ? ಇಲ್ಲ, ಬರೀ ಟೀಸರ್ ನೋಡಿದ್ದಾರೆ ಅಷ್ಟೇ. ವಾರ್ನರ್ನ ಚೆನ್ನಾಗಿದೆ ಅಂದರು. ಸೊ ಆಮಿರ್ ಖಾನ್ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನಿಮ್ಮ ಫ್ಯಾನ್ ಅಂತ ಅವರು ಹೇಳ್ಕೊಳ್ತಾರೆ. ಸೊ ಎಷ್ಟು ಖುಷಿ ಪಟ್ರು ಅವರು ಸಿನಿಮಾ ಏನಾದ್ರು ತೋರಿಸಿದ್ರೆ? ಜಸ್ಟ್ ವಾರ್ನರ್ ಅವರೇ ವಾರ್ನರ್ ನೋಡಿ ಅವರೇ ವಿಡಿಯೋ ಮಾಡಿದ್ರು ಪಟ್ ಅಂತ. ನನಗೆ ಶಾಕ್ ಅದು ಆ್ಯಕ್ಚುಲಿ. ಅವ್ರು ಏನು ಅನ್ನಿಸ್ತು ಅದು ನನಗೆ ವಿಡಿಯೋಲಿ ಹೇಳ್ಬಿಟ್ರು. ಸಿನಿಮಾ ನೋಡುವಂಥ ಎಕ್ಸೈಟ್ಮೆಂಟ್ ಬಗ್ಗೆ ಏನು ಹೇಳಿದ್ರು? ಇಲ್ಲ, ಖಂಡಿತ ನೋಡ್ಬೇಕು ನಾನು ಅಂತಂದ್ರು. ಖಂಡಿತ ನೋಡೋಣ, ಆದರೆ ಅವ್ರಿಗೆ ತೋರಿಸ್ತೀನಿ ಸಿನಿಮಾನ. ಸೊ ಒಟ್ಟು 5 ಜನರು ನೀವು ಹೇಳಬೇಕು, ಅವ್ರ ಹೆಸರುಗಳು ನಿಮ್ಮದೇ ಚಾಯ್ಸ್. 5 ಫೀಲ್ಡಿಂದ ಹೇಳಬೇಕು. ಸೊ ಅವರು ನೀವು ವಾರ್ನರ್ ನೋಡಿ ಅಥವಾ ಸಿನಿಮಾ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಏನು ಹೇಳಿದ್ರು ಅಂತ. ಪೊಲಿಟಿಷಿಯನ್ಸ್ ಅವ್ರಿಗೆ ಏನು ಹೇಳಿದ್ರು? ಯಾರಾದರೂ ಹೇಳಿದ್ರ ವಾರ್ನರ್ ನೋಡಿ ಏನಾದರೂ ಒಪಿನಿಯನ್, ಅಥವಾ ನೀವೇ ಪರ್ಟಿಕ್ಯುಲರ್ ಯಾರಿಗೂ ತೋರಿಸಿಲ್ಲ? ಪೊಲಿಟಿಷಿಯನ್ಸಿಗೆ ತೋರಿಸಿಲ್ಲ. ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ, ಅವ್ರಿಗೆಲ್ಲ ಇಷ್ಟ ಆಗಿದೆ. ಸಿನಿಮಾ ಫೀಲ್ಡಲ್ಲೇ ಯಾರಾದರೂ? ಸಿನಿಮಾ ಫೀಲ್ಡಲ್ಲಿ ನೋಡಿದವ್ರಿಗೆಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದರೊಳಗಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಫ್ಯಾಮಿಲಿ ಮೆಂಬರ್ ಮುಂಚೆ ನಾನು ಕಟ್ ಮಾಡೋದ್ರಿಂದ ನೋಡ್ತಾನೆ ಇದ್ದಾರೆ ಅದನ್ನು. ಫ್ಯಾನ್ಸ್ ತುಂಬ ನಿಮಗೆ ಗೊತ್ತಿದೆ, ಅದೇನು ನಾನು ಹೇಳೋದು ಬೇಕಾಗಿಲ್ಲ. ಅವರು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಆಸೆ. ಅಫ್ಕೋರ್ಸ್ ನಾವು ನೋಡ್ತೀವಿ ನ್ಯೂಸ್ ಚಾನೆಲ್ ಆದಮೇಲೆ ಅವ್ರ ಒಪಿನಿಯನ್ ತಗೋತೀವಿ, ಅದನ್ನು ನ್ಯೂಸಲ್ಲೂ ಹಾಕ್ತೀವಿ. ಸೊ ನಿಮ್ಗೆ ಬಂದಂಥ ಫೀಡ್ಬ್ಯಾಕ್? ಇಲ್ಲ, ನಿಮ್ಗೇನು ಬಂದಿದೆಯೋ ಅದೇ ಆರ್ ಆಲ್ ವೆರಿ ಹ್ಯಾಪಿ. ಅವ್ರಿಗೇನೋ ಒಂದು ಬೇರೆ ಥರ ಇದೆ, ಬೇರೆ ಥರ ಪಿಕ್ಚರ್ ಇದೆ, ಆ ಥರದ್ದು ಏನೇನೋ ಕಲ್ಪನೆಗಳಿದ್ದಾವೆ. ಖಂಡಿತ ಅದೆಲ್ಲದಕ್ಕೂ ಇನ್ನೊಂದು ಸರ್ಪ್ರೈಸ್ ಪ್ಯಾಕೇಜ್ ಇದೆ, ನೋಡೋಣ. ಸೊ ಈಗ ಫಸ್ಟ್ ಒಂದು ಟೀಸರ್ ಥರ ರಿಲೀಸ್ ಮಾಡ್ತೀರಾ ನೀವು, ಬ್ಲ್ಯಾಕ್ ಆಗಿರುತ್ತೆ. ಸೊ ಒಂದು ವಾಯ್ಸ್ ಮಾತ್ರ ಬರುತ್ತೆ, ಒಂದು ವಿಡಿಯೋ ವರ್ಷನ್ ಥರ. ಅದು ಸಿನಿಮಾದಲ್ಲಿ ಇದೆಯಾ? ನೋಡಿ ಸರ್, ನಾವು ನೋಡ್ತೀವಿ ಸರ್ ಸಿನಿಮಾ. ನೀವೆಲ್ಲ ಹೇಳ್ಬಿಟ್ರೆ ನೋಡಲ್ಲ ಅಂತ ನಂಗೆ ಡೌಟ್ ಆಗ್ತಿದೆ, ಅದಕ್ಕೆ ನಾನು ಹೇಳಲ್ಲ. ಓಕೆ, UA ಸಿನಿಮಾದ ಫಸ್ಟ್ ಸೀನ್ ಯಾವ್ದು ಸರ್? ನೋಡಿ, ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ನಾನೇನು ಹೇಳೋದಿಲ್ಲ. ಫಸ್ಟ್ ಡೈಲಾಗ್ ಅದೇ. ಓಕೆ, UA ಕತೆ ಫಸ್ಟ್ ಹೇಳಿದ್ದು ಯಾರಿಗೆ? ಮಗನ್ಗ? ಎಷ್ಟೋ ವರ್ಷ ಆಯ್ತು, ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಅದು ನಾನು. ಎಷ್ಟೋ ಜನ ಥಾಟ್ ಬಂದಾಗ ಮೈಂಡಲ್ಲಿ ಶೇರ್ ಮಾಡ್ಕೊಂಡು ತುಂಬ ವರ್ಷ ಆಯ್ತಿದ್ದು. ಈ ಥರದ ಆಟ ಏನೇನೋ ಬರ್ತಾ ಇರುತ್ತೆ, ಡಿಸ್ಕಸ್ ಮಾಡ್ತಾ ಇರ್ತೀನಿ, ಅದು ಗೊತ್ತಾಗಲ್ಲ, ಅದು ಏನೇನೋ ಶೇಪ್ ತೊಗೊತಾ ಇರುತ್ತೆ. ಆ ಥರ ಅಲ್ಲ ಅದು ಆ್ಯಕ್ಚುಲಿ. ಸೊ ನೆನಪಲ್ಲಿ ಇರೋಂಗೆ ಯಾರ ಹತ್ರ ಶೇರ್ ಮಾಡಿದ್ದು? ನೆನಪೇ ಇಲ್ವಾ? ಉಪೇಂದ್ರ ಅವ್ರಿಗೆ ನೆನಪಿಲ್ಲ ಅಂದರೆ ನಾನು ನಂಬಲ್ಲ. ಹಂಗಲ್ಲ, ನಾನು ತುಂಬ ಜನರ ಜೊತೆ ಮಾಡಿದಾಗ ನಾನು ಎಷ್ಟು ಜನಕ್ಕೆ ಕತೆ ಹೇಳ್ತೀನಿ ಅಂದರೆ, ಎಷ್ಟು ಜನರ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂದರೆ, ನನ್ನ ಫ್ರೆಂಡ್ಸಿಂದ ಹಿಡಿದು ಅವ್ರ ಮಿಸಸ್ಗಳಿಂದ, ಅವ್ರ ವೈಫ್ಗಳಿಂದ, ಅವ್ರ ಮಕ್ಕಳಿಗೆ ಎಲ್ಲರಿಗೆ ಹೆಂಗೆ ಹೇಳ್ತೀನಿ, ಕೊನೆಗೆ ಅವ್ರವ್ರಿಗೆ ಮತ್ತೆ ಹೇಳ್ತಾ ಇರ್ತೀನಿ ಕರೆದು, ನನಗೆ ಆಲ್ರೆಡಿ ಹೇಳಿದ್ದೀರಿ ನೀವು ಅಂತ ಇರ್ತಾರೆ. ಆ ಥರ ಸಮ್ಟೈಮ್ಸ್ ಮರ್ತೋಗ್ತೀವಿ ಅದು ಅಲ್ಲಿಂದ ಯಾರಿಗೆ ಹೇಳಿದ್ದೀನಿ ಅನ್ನೋದು. ಸೊ ಈಗ ಡಿಕೋಡ್ ಮಾಡ್ತಾ ಹೋಗೋಣ. ನೀವು ಬಿಟ್ಟಿರೋ ಒಂದು ವಾರ್ನರ್ ಆಲ್ರೆಡಿ ಆಗಿದೆಯಲ್ಲ ಡಿಕೋಡ್. ನೀವು ಆಗಿದೆ, ಬಟ್ ನಿಮ್ಮ ಪ್ರಕಾರನೂ ಕೆಲವೊಂದು ಕೇಳೋದಿರುತ್ತೆ. ನನ್ನ ಪ್ರಕಾರ ಹೇಳ್ಬಿಟ್ಟಿದ್ದೀನಿ, ಇನ್ನೇನು ಕೇಳೋದು, ತೋರಿಸೇ ಬಿಟ್ಟಿದ್ದೀನಪ್ಪ. ನನಗೊಂದು ಡೌಟ್ ಇದೆ, ಅದನ್ನ ನೀವು ಕ್ಲಾರಿಟಿ ಅದಕ್ಕೆ ಕೊಡಬೇಕು. ಸೊ ಒಬ್ರು ಹೈಟೆಕ್ ವೀಲ್ ಚೇರಲ್ಲಿ ಲಾಸ್ಟಲ್ಲಿ ಬರ್ತಾರೆ. ಸೊ ನಿಮ್ಮ ಪಕ್ಕ ಅಲ್ಲಿ ಕೂರಿಸಿರ್ತೀರ ಅವ್ರನ್ನ. ಸೊ ಅದು ಭಾರತಾಂಬೆನಾ ಅಥವಾ ನ್ಯಾಯ ದೇವತೆನಾ? ಯಾರದು? ನೋಡಿ, ನೀವು ನೋಡಿದಕ್ಕೆ ಕೇಳ್ತಾ ಇರೋದು. ಈಗ ನಿಮ್ದು ಇಮ್ಯಾಜಿನೇಷನ್ ಪ್ರಕಾರ ಅದ್ರಲ್ಲಿ ಯಾರು ಅಂತ ಕನ್ಫ್ಯೂಷನ್ ಇದೆ. ಅದು ಎರಡೇ ಕರೆಕ್ಟ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಅದಲ್ವಾ? ಅಲ್ಲ, ಅದಲ್ಲ ಅನ್ನೋದೇ ಏನು ಬೇರೆ ಒಂದು ಇದೆ ಅನ್ಕೊಂಡಿದ್ದೀರಾ? ಬೇರೆ ಒಂದು ನೀವು ಡಿಕೋಡ್ ಮಾಡಿ ನೋಡೋಣ. ಅಲ್ಲ, ನಾನು ಅನ್ಕೊಂಡಿದ್ದೆ ಅದೆರಡರಲ್ಲಿ ಯಾವ್ದಂತ ನೀವು ಹೇಳ್ಬೇಕು ಅಂತ ಅಷ್ಟೇ ಕೇಳಿದೆ. ಇಲ್ಲ, ಹಂಗಲ್ಲ. ಹಂಗಲ್ವಾ? ಅದು ಅದರಲ್ಲಿ ಬೇರೆ ಏನೋ ಇದೆ, ಅದನ್ನ ನಾನು ಡಿಕೋಡ್ ಮಾಡ್ಕೋಬೇಕು ಮತ್ತೆ. ಮಾಡ್ಕೊಳ್ಳಿ. ಬಟ್ ಅದೆರಡೂ ಅಲ್ಲ, ಭಾರತಾಂಬೆನೂ ಅಲ್ಲ, ನ್ಯಾಯ ದೇವತೆನೂ ಅಲ್ಲ. ನಾನು ಇವಾಗ ಹೆಂಗೆ ಹೇಳಿ ಅದನ್ನ? ಆ ಥರ ಇದ್ರೆ ನಾನು ಒಂದು ಟೈಟ್ಲೇ ಆಗ್ತಿದ್ದೆ. ಓಕೆ, ಸರಿ.